ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಬರ್ಕಾತಹು. ಎಲ್ರಿಗೂ ಜೈ ಭೀಮ್, ಎಲ್ರಿಗೂ ಭೀಮ ವಂದನೆಗಳು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಧಿಕೃತ ಅಭ್ಯರ್ಥಿಯಾಗಿ ದಾವಣಗೆರೆ ದಕ್ಷಿಣ ಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದಿದ್ದೇನೆ. ನಾನೇನು ಅಭ್ಯರ್ಥಿಯಾಗಿ ಈ ಕಣಕ್ಕಿಳಿದಿದ್ದೇನೆ, ಇದು ನಮ್ಮ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ. ನಮ್ಮ ರಾಜಕೀಯ ಈ ರಾಜ್ಯದ ಅಹಿಂದ ವರ್ಗಗಳ ಧ್ವನಿಯಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗೆ ಪರಿಹಾರವಾಗಿ ಒಂದು ಪರ್ಯಾಯ ರಾಜಕಾರಣ ಮಾಡಲಿಕ್ಕಾಗಿ ನಾನು ಈ ಚುನಾವಣಾ ಕಣದಲ್ಲಿದ್ದೇನೆ. ಹಾಗಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನನ್ನ ವಿನಂತಿ, ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೀವು ಬಯಸೋದಾದರೆ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ನೀವು ಬಯಸೋದಾದರೆ, ಈ ಬಾರಿ ಒಂದು ಪರ್ಯಾಯ ರಾಜಕಾರಣಕ್ಕೆ ನೀವು ಶಕ್ತಿ ತುಂಬಬೇಕು. ನನಗೆ ಮತವನ್ನು ನೀಡಿ ನೀವು ಜಯಶೀಲರನ್ನಾಗಿ ಮಾಡಿದರೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾನು ಕೆಲಸ ಮಾಡ್ತೇನೆ. ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನಗಳ ಸಾಲಿನಲ್ಲಿ ಮತದಾನ ಸೇರ್ತದೆ. ಇದನ್ನು ಯಾವುದೋ ಆಶೆ ಆಮಿಷಗಳಿಗೆ ನೀವು ಬಲಿ ಕೊಟ್ಟು ಇದನ್ನು ಮಾರ್ಕೊಳ್ಬೇಡಿ. ನಿಮ್ಮ ಪರವಾಗಿ ಧ್ವನಿ ಎತ್ತುವಂತಹ ಯಾರು ಅಭ್ಯರ್ಥಿ ಇದ್ದಾರೆ ಎಂಬುದನ್ನು ನೀವು ಪರಿಶೀಲಿಸಿ ನೀವು ಮತದಾನ ಮಾಡಿ. ನಾನು ಒಂದು ವೇಳೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದರೆ ಇಡೀ ರಾಜ್ಯದ ಶೋಷಿತ, ದಮನಿತ, ಮರ್ದಿತ ವರ್ಗಗಳ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಗರ್ಜಿಸಲಿಕ್ಕಿದ್ದೇನೆ, ನಿಮ್ಮ ಪರವಾಗಿ ಮಾತಾಡಲಿಕ್ಕಿದ್ದೇನೆ. ನಾನು ನೋಡ್ತಾ ಇದ್ದೇನೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೂ ಕೂಡ ಅಮೆರಿಕ ಮತ್ತು ಚೈನಾದ ಡಿಫ್ರೆನ್ಸ್ ಕಾಣ್ತಾ ಇದೆ ನನಗೆ. ಇಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಕೌನ್ಸಿಲಿಂಗ್ ಸೆಂಟರ್ ಇಲ್ಲ, ಒಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ. ಏನನ್ನ ಕೊಟ್ಟಿದ್ದಾರೆ ಹಾಗಾದರೆ ಇವರು 75 ವರ್ಷದಲ್ಲಿ? ಒಂದೇ ಕುಟುಂಬದವರು 35-40 ವರ್ಷದಿಂದ ಅದೇ ಕುಟುಂಬದಿಂದ MP, ಅದೇ ಕುಟುಂಬದಿಂದ ಮಿನಿಸ್ಟರ್, ಅದೇ ಕುಟುಂಬದಿಂದ MLA, ಅದೇ ಕುಟುಂಬದ ಮರಿಮಗನಿಗೆ ಮತ್ತೆ MLA ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿರುವಂಥ ಜನರೆಲ್ಲ ಏನು ಗುಲಾಮ್ರ? ಇವರಿಗೆಲ್ಲ ಏನು ರಾಜಕೀಯ ಆಸೆನೇ ಇಲ್ವಾ? ಇವರೆಲ್ಲ ನಿಮ್ಮ ಗುಲಾಮರಾಗಿ ಇರಬೇಕಾ? ಈ ಗುಲಾಮತನದಿಂದ ಹೊರಗೆ ಬರಬೇಕು. ಇಲ್ಲಿರುವಂಥ ಅಹಿಂದ ಮತಗಳು ಒಂದು ಪರ್ಯಾಯಕ್ಕಾಗಿ ಹಾತೊರಿತಾ ಇದ್ದಾರೆ. ಆ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿದ್ದೇನೆ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ, ನನಗೆ ಬೆಂಬಲಿಸಿ. ನಿಮ್ಮ ಧ್ವನಿಯಾಗಿ ನಾನು ವಿಧಾನಸಭೆಯಲ್ಲಿ ನಿಮ್ಮ ಪರವಾಗಿ ಮಾತಾಡ್ತೇನೆ. ಬರುವಂಥ ಕೋಟಿಗಟ್ಟಲೆ ಅನುದಾನವನ್ನು ಒಂದೇ ₹1 ಭ್ರಷ್ಟಾಚಾರ ಇಲ್ಲದೆ ನಿಮ್ಮ ಮನೆ ಬಾಗಿಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಇಲ್ಲಿಯ ಮತದಾರರಿಗೆ ವಿನಂತಿಸ್ಕೊಳ್ತೇನೆ.